ಮೊದಲನೇದಾಗಿ ಗುಡ್ ಈವ್ನಿಂಗ್ ಎಲ್ಲರಿಗೂ. ನಾನು ಇವತ್ತು ಕೆ ಎ ಎಕ್ಸಾಮ್ನಲ್ಲಿ ನಡೆದಿರ್ತಕ್ಕಂಥ ಇತ್ತೀಚಿನ ಟ್ರೆಂಡ್ಗಳನ್ನು ಆಧರಿಸಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಯಾವ ಥರ ಬಂದಿದೆ ಅಥವಾ ಯಾವ ಥರ ಮುಂದೆ ಪೊಲೀಸ್ ಎಕ್ಸಾಮ್ಗೆ ಅಂತಕ್ಕಂಥದ್ದನ್ನು ಡೀಟೇಲಾಗಿ ತೊಗೊಂಡ್ಬಂದಿದ್ದೀನಿ. ಅದನ್ನು ಮುಂದೆ ವ್ಯಕ್ತಪಡಿಸ್ತೀನಿ. ಮೊದಲನೇದಾಗಿ ಕರೆಂಟ್ ಅಫೇರ್ಸಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಮೇನಾಗಿ ಕೇಳ್ತಾ ಇದ್ದಾನೆ. ಇತ್ತೀಚೆಗೆ ಕೆ ಎ 2026 ಈ ಎಕ್ಸಾಮ್ನಲ್ಲಿ ಇಂಜಿನಿಯರಿಂಗ್ ಯಾವುದೋ BM ಏನೋ ಒಂದು ಎಕ್ಸಾಮನ್ನು ರೀಸೆಂಟಾಗಿ ನಡೀತು. ಆ ಎಕ್ಸಾಮ್ ಟ್ರೆಂಡನ್ನು ಅನೌನ್ಸ್ ಮಾಡಿದಾಗ ಯಾವ ಥರ ಕ್ವಶನ್ಸ್ ಅನ್ನು ಕೇಳಲಾಗಿದೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ, ಅದರಲ್ಲಿ ನಾನು 5ರಿಂದ 6 ಟಾಪಿಕ್ಗಳನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. 1 by 1 ಹೇಳ್ತೀನಿ. ಅದರ ಮೇಲೆ ನೀವು ವರ್ಕ್ ಮಾಡಿದರೆ ಪೊಲೀಸ್ ಎಕ್ಸಾಮಲ್ಲಿ 100% ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಿಯರ್ ಆಗ್ತೀರಿ. ಯಾಕಂದರೆ 25ರಿಂದ 30 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ಗಳೇ ಜಾಸ್ತಿ ಬರ್ತಾ ಇದ್ದಾವೆ. ಅದರಲ್ಲಿ ಮೊದಲನೇ ಅಂದರೆ ಕರ್ನಾಟಕ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳು. ಟೋಟಲ್ ನಾನು 5ರಿಂದ 6 ಟಾಪಿಕ್ಗಳನ್ನು ಡಿವೈಡ್ ಮಾಡಿದ್ದೀನಿ. ಅದರಲ್ಲಿ ಮೊದಲನೇದು ಕರ್ನಾಟಕ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಥದ್ದು. ಇದರಿಂದ 8ರಿಂದ 12 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. 8ರಿಂದ 12 ಕ್ವಶನ್. ಈ ಕರ್ನಾಟಕ ಪ್ರಚಲಿತ ವಿದ್ಯಮಾನದೊಳಗೆ ಯಾವ್ಯಾವ ಕ್ವಶನ್ಸ್ ಬರ್ತಾವಂದರೆ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಗೃಹ ಜೊತೆ ಇರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಈ ಥರ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಬಜೆಟ್ ಮೇಲೆ ಬಂದಿರತಕ್ಕಂಥ ಮುಖ್ಯಾಂಶಗಳು, ಬಜೆಟಲ್ಲಿ ಏನಾಗಿರ್ತಕ್ಕಲ್ಲ ಅದ್ರ ಮೇಲೆ ಮುಖ್ಯಾಂಶಗಳು ಮತ್ತು ಹೊಸ ನೀತಿಗಳು, ಹೊಸದು ಏನಾದರೂ ಅಪ್ಡೇಟ್ ಆಗಿದ್ದರೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇದು ಕರ್ನಾಟಕ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ ಬರ್ತಕ್ಕಂಥ ಒಂದು ಟಾಪಿಕ್ ನಾನು ಮಾಡಿರೋದು. ಇದರಲ್ಲಿ ಇನ್ನು ಎರಡನೇದು ಯಾವುದಂದರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು. ಇದರಿಂದ 5ರಿಂದ 8 ಕ್ವಶನ್ ನೀವು ನೋಡ್ಬೋದು. ಇದರಲ್ಲಿ ಯಾವ್ಯಾವ ಬರ್ತಾವೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಅಂದರೆ, ಜಾಗತಿಕವಾಗಿ ನಡ್ತಕ್ಕಂಥ ಶೃಂಗಸಭೆಗಳು ಅಂದರೆ G20 ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಆಮೇಲೆ ಜಾಗತಿಕ ಸೂಚ್ಯಂಕಗಳು ಬರ್ತಾವೆ, ಅವುಗಳ ಬಗ್ಗೆ ಆಗಿರ್ಬೋದು, ಯುದ್ಧಗಳು, ವಿವಾದಗಳು ಏನಾದರೂ ನಡೆದಿದ್ದರೆ ಅದ್ರ ಬಗ್ಗೆನೂ ಕ್ವಶನ್ಸ್ ಜಾಸ್ತಿ ರೈಸ್ ಆಗ್ತಿರ್ತವೆ. ಇದ್ರ ಬಗ್ಗೆನೂ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ಇದಾದ ತಕ್ಷಣ ಯಾವುದಂದ್ರೆ ಪ್ರಶಸ್ತಿ ಮತ್ತು ಗೌರವಗಳು. ಇದರಿಂದ 3ರಿಂದ 5 ಕ್ವಶನ್ಸ್ ಬರ್ತಾ ಇದ್ದಾವೆ. ಪ್ರಶಸ್ತಿ ಮತ್ತು ಗೌರವಗಳು ಇದರಲ್ಲಿ ಯಾವ ಪ್ರಶಸ್ತಿ ಅಂದರೆ ಜ್ಞಾನಪೀಠ ಆಗಿರ್ಬೋದು, ಪದ್ಮ ಪ್ರಶಸ್ತಿ ಆಗಿರ್ಬೋದು, ನೊಬೆಲ್ ಪ್ರಶಸ್ತಿ ಆಗಿರ್ಬೋದು, ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕೊಡ್ತಕ್ಕಂಥ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ಯುವಕರ ಬಗ್ಗೆ ಸ್ವಲ್ಪ ನೀವು ನೋಡಿಕೊಂಡ್ರೆ ಇಲ್ಲಿ ಕೂಡ ಕ್ವಶನ್ಸ್ ಬಂದಿದ್ದಾವೆ. ನೆಕ್ಸ್ಟ್ ಎಕ್ಸಾಮ್ನಲ್ಲಿ PC ಎಕ್ಸಾಮ್ನಲ್ಲಿ ಬರುವಂಥ ಸಾಧ್ಯತೆಗಳು ಭಾಳಷ್ಟಿದೆ. ಇದಾದ ತಕ್ಷಣ ಯಾವುದಂದರೆ ಕ್ರೀಡಾ ಜಗತ್ತು, ಕ್ರೀಡೆಯ ಬಗ್ಗೆ 2ರಿಂದ 4 ಕ್ವಶನ್ಸ್. ಅಂದರೆ ಕ್ರೀಡೆಗಳಲ್ಲಿ ಯಾವ್ಯಾವ ನೋಡ್ಕೋಬೇಕಂದ್ರೆ ಒಲಿಂಪಿಕ್ಸ್ ಬಗ್ಗೆ, ICC ಟೂರ್ನಿಗಳ ಬಗ್ಗೆ ಅಂದರೆ ಕ್ರಿಕೆಟ್ ಆಗಿರ್ಬೋದು, ಈ ಸದ್ಯ ನಡೀತಕ್ಕಂಥ FIFA ವರ್ಲ್ಡ್ ಕಪ್ ಫುಟ್ಬಾಲ್ ಬಗ್ಗೆ ಆಗಿರ್ಬೋದು, ಕ್ರೀಡಾಕೂಟಗಳು. ಅದರಲ್ಲಿ ಕ್ರೀಡಾಕೂಟಗಳಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾರ್ಯಾರು ಅಚೀವ್ಮೆಂಟ್ ಮಾಡಿದರೆ ಅಂಥ ಕ್ರೀಡಾಪಟುಗಳ ಹೆಸರು ಕೇಳೋ ಸಾಧ್ಯತೆ ಇರ್ತದೆ. ಮತ್ತು ಅವರ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಈ ಥರ ಕ್ವಶನ್ಸ್ ಕೂಡ ಕೇಳ್ತಾ ಇರ್ತಾರೆ. ಇದು ಕ್ರೀಡಾ ಜಗತ್ತು ಅಥವಾ ಕ್ರೀಡೆ ಬಗ್ಗೆ ಸಂಬಂಧಪಟ್ಟಂಥದ್ದು ಟಾಪಿಕ್ಕು. ಇದಾದ ತಕ್ಷಣ ಸೈನ್ಸ್ ಆ್ಯಂಡ್ ಟೆಕ್. ಇದು ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಇಸ್ರೋ ಬಗ್ಗೆ. ಅಂದರೆ ಇಸ್ರೋ ಏನಾದರೂ ಉಡಾವಣೆ ಮಾಡಿದರೆ, ರಕ್ಷಣಾ ಕ್ಷಿಪಣಿಗಳಿದ್ದರೆ, ಹೊಸದಾಗಿ ಏನಾದರೂ ವೈರಸ್ ಬಂದಿದ್ದರೆ ಅಥವಾ ಆರೋಗ್ಯ ರಿಲೇಟೆಡ್ ಏನಾದರೂ ಪ್ರಚಲಿತ ಇವೆಂಟ್ ಇದ್ದರೆ ಇದ್ರ ಬಗ್ಗೆನೂ ಸ್ವಲ್ಪ ಕ್ವಶನ್ಸ್ ರೈಸ್ ಆಗ್ತಿರ್ತವೆ. ಇದನ್ನು ನೋಡ್ಕೋಬೇಕು. ಇದಾದ ತಕ್ಷಣ 6ನೇದು ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ. ಇತ್ತೀಚೆಗೆ ಮತ್ತು ಬಜೆಟ್ ಮೇಲೆ ಮತ್ತು ಆರ್ಥಿಕ ಸಮೀಕ್ಷೆ ಬಗ್ಗೆ ಭಾಳಷ್ಟು ಕ್ವಶನ್ಸ್ ರೈಸ್ ಆಗ್ತಾಯಿದ್ದಾವೆ. ಅದರಲ್ಲಿ ಕರ್ನಾಟಕದ ಬಜೆಟ್ ಆಗಿರ್ಬೋದು, ಕೇಂದ್ರ ಬಜೆಟ್ ಆಗಿರ್ಬೋದು, ಮೇನ್ ಏನಂದರೆ ಅಂಕಿಅಂಶಗಳ ಬಗ್ಗೆ. ಅಂದರೆ ಹೊಸದಾಗಿ ಏನಾದರೂ ಘೋಷಣೆ ಆಗಿದೆ, ಸ್ಕೀಮ್ಗಳು ಘೋಷಣೆ ಆಗಿದ್ದರೆ, ಅನುದಾನ ಬಿಡುಗಡೆ ಆಗಿದ್ದರೆ ಇದ್ರ ಬಗ್ಗೆನೂ ರಿಲೇಟೆಡ್ ಕ್ವಶನ್ಸ್ ಬರ್ತಾ ಇರ್ತವೆ. ನಾನು ಕರೆಂಟ್ ಅಫೇರ್ಸಲ್ಲಿ ಇತ್ತೀಚಿನ ಟ್ರೆಂಡ್ ಅನಾಲಿಸಿಸ್ ಮಾಡಿದಾಗ ಕಂಡು ಬಂದಿರತಕ್ಕಂಥ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಗಳಿವು. ಇದ್ರ ಮೇಲೆ ವರ್ಕ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಮಾರ್ಕ್ಸ್ ಸಿಗ್ತಾವೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ IC ಸಂಬಂಧಪಟ್ಟಂಗೆ ಅಂದರೆ ಭಾರತ ಸಂವಿಧಾನದ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ವಶನ್ಸ್ ಬರ್ತಾ ಇದ್ದಾವೆ, ಯಾವ ಟಾಪಿಕ್ಗಳು ಓದಬೇಕು, ಟ್ರೆಂಡ್ ಹೇಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾರ್ಯಾರು PC ಎಕ್ಸಾಮ್ ಪ್ರಿಪೇರ್ ಮಾಡಿದರೆ ಏನು ಕರೆಂಟ್ ಅಫೇರ್ಸ್ ಇದೆಯಲ್ಲ ಇದ್ರ ಮೇಲೆ ವರ್ಕ್ ಮಾಡಿ, ಖಂಡಿತವಾಗಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕರೆಂಟ್ ಅಫೇರ್ಸಿಂದ ಬರ್ತಾ ಇರ್ತವೆ. ಇದೇ ರೀತಿ ಚಾನಲ್ನ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು.